ಇವತ್ತು ಒಗ್ಗರಣೆ ಚುರುಮುರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ನಾವು ನಮ್ಮ ಭಾಷೆಯಲ್ಲಿ ಚೋಡ ಅಂತ ಹೇಳ್ತೀವಿ. ನೀವೆಲ್ಲರೂ ನಿಮ್ಮ ಭಾಷೆಯಲ್ಲಿ ಏನಂತ ಕರಿತೀರಾ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದೇನಿದು ಎಲ್ರಿಗೂ ಗೊತ್ತಿರೋ ರೆಸಿಪಿನೇ ತೋರಿಸ್ತಿದ್ದಾಳಲ್ಲ, ಡಿಫ್ರೆಂಟ್ ರೆಸಿಪಿ ಏನು ತೋರಿಸ್ತಿಲ್ಲ ಅಂತ ಅಂದ್ಕೋಬೇಡಿ. ಗೊತ್ತಿರೋ ರೆಸಿಪಿ ಆದರೂ ಕೂಡ ಎಲ್ಲರೂ ಮನೇಲೂ ಬೇರೆ ಬೇರೆ ಥರ ಮಾಡ್ತಾರೆ. ಅವ್ರಿಗೆ ರುಚಿಗೆ ತಕ್ಕಂತೆ ಯಾವ ರೀತಿ ಬೇಕು ಆ ರೀತಿ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನೀವೆಲ್ಲರೂ ಒಂದು ಸಲ ಇದನ್ನು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಸಹ ಆ ಮನೇಲಿ ಸಂಜೆ ಟೈಮಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಈ ಥರ ಚುರುಮುರಿನ ತಿಂದ್ಕೊಂಡು ಹರಟೆ ಹೊಡ್ತಿದ್ರೆ ಎಂಥ ಮಜಾ ಇರುತ್ತೆ ಅಲ್ವಾ. ಸೊ ಎಲ್ಲರೂ ಆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳಿ ಏನೇನು ಬೇಕಾಗುತ್ತೆ ಅಂತ. 3/4 ಕಪ್ಪಷ್ಟು ಕಡಲೆ ಬೀಜ ಬೇಕು, ಶೇಂಗಾ, ಮತ್ತು 1/4 ಕಪ್ಪಷ್ಟು ಪುಟಾಣಿ ಬೇಕು, ಹುರ್ಗಡ್ಲೆ, ಮತ್ತು ಕರ್ಬೇವು ಸೊಪ್ಪು 1 ಕಪ್ ತೊಗೊಳ್ಳಿ. ಕರ್ಬೇವು ಸೊಪ್ಪು ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಯಾಕಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕರ್ಬೇವು ಸೊಪ್ಪು ಜಾಸ್ತಿ ಇದ್ದಷ್ಟು. ಮತ್ತು 3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸುಲ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಜಾಸ್ತಿ ಕಡಿಮೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರೋಲ್ಲ. ಮತ್ತು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅಚ್ಕಾರದ ಪುಡಿ ಬೇಕು. ಮತ್ತು ಸ್ವಲ್ಪ ಸಕ್ಕರೆನ ಪೌಡರ್ ಮಾಡಿ ಇಟ್ಕೋಬೇಕು, ಸ್ವಲ್ಪ ಬೇಕಾಗುತ್ತೆ ಲಾಸ್ಟಲ್ಲಿ. ಮತ್ತು ಚುರುಮುರಿ ಬೇಕಾಗುತ್ತೆ, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತೊಗೊಳ್ಳಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ನಾನೀಗ ಒಗ್ಗರಣೆ ಹಾಕೋಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆಗಿದೆ. ಸೊ ಈಗ ಅದಕ್ಕೆ ನಾವು ಎಣ್ಣೆನ ಹಾಕೋಣ. ಸೊ 1 ಸ್ಪೂನ್ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. 2 ಸ್ಪೂನ್. ನಾನು ಸ್ವಲ್ಪ ಚುರುಮುರಿನ ಜಾಸ್ತಿ ತೊಗೊಂಡಿರೋದ್ರಿಂದ ಸೊ ನಾನು ಎಣ್ಣೆನೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆ್ಯಕ್ಚುಲಿ ನಾನು 3 ಸ್ಪೂನ್ಸ್ನ ಎಣ್ಣೆ ಹಾಕೋತಿದ್ದೀನಿ. ಅದು ಬಿಸಿ ಆದಮೇಲೆ ಒಗ್ಗರಣೆನ ಸ್ಟಾರ್ಟ್ ಮಾಡೋಣ. ಸೊ ಈಗ ಎಣ್ಣೆ ಕಾಯ್ತಿದೆ, ನಾವು ಇದನ್ನು ಸಣ್ಣ ಊರಿನಲ್ಲಿ ಇಟ್ಕೊಳ್ಳೋಣ. ಸೊ ಫಸ್ಟು ಶೇಂಗಾ ಹಾಕಿ ಹುರ್ಕೊಳ್ಳೋಣ ನಾವು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಸೊ ಈಗ ಶೇಂಗಾ ಹುರಿದಿದೆ, ನಾವು ಇದಕ್ಕೆ ಈಗ ಹುರ್ಗಡ್ಲೆನ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಗಡ್ಲೆ ಏನು ಬೇಗ ಹುರಿದ್ಬಿಡುತ್ತೆ, ಅದನ್ನು ಜಾಸ್ತಿ ಹುರ್ಕೊಳ್ಳೋ ನೆಸೆಸಿಟಿ ಇರಲ್ಲ ಶೇಂಗಾ ಥರ. ಸೊ ಈಗ ನಮಗೆ ಹುರ್ಗಡ್ಲೆ ಹುರಿದಿದೆ. ಸೊ ನಾವು ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಸೊ ನಾವು ಇದನ್ನು ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ. ಸೊ ಬೆಳ್ಳುಳ್ಳಿ ಈಗ ಫ್ರೈ ಆಗಿದೆ, ನಾವು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ಕೊಳ್ಳೋಣ. ಈಗ ನಾವು ಜೀರಿಗೆ ಸಾಸಿವೆನ ಫಸ್ಟ್ ಎಣ್ಣೆ ಹಾಕಿದಾಗ ಹಾಕಿಬಿಟ್ರೆ ಅದು ಸ್ವಲ್ಪ ಸೀದೋಗಿಬಿಡುತ್ತೆ, ಮತ್ತು ಶೇಂಗಾನ ಹುರ್ಕೊಳ್ಳೋಕ್ಕಾಗಲ್ಲ ನಾವು ಕ್ರಿಸ್ಪಿಯಾಗಿ. ಸೊ
ನಾವು ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸೊ ನಾವು ಕರಿಬೇವು ಸೊಪ್ಪು ಎತ್ತಿಟ್ಕೊಂಡಿದ್ವಲ್ಲ, ಕರಿಬೇವು ಸೊಪ್ಪನ್ನ ಹಾಕ್ತಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಮತ್ತೆ ನೋಡಿ ಹಾಕೋಬೋದು. ಮತ್ತು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದೀವಿ ಎಲ್ಲನೂ. ನಾವೀಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಸೊ ಸ್ಟವ್ ಆಫ್ ಮಾಡಿದ್ಮೇಲೆ ಇದಕ್ಕೆ ನಾವು ಅಚ್ಕಾರದ ಪುಡಿ ಹಾಕೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಏನಕ್ಕೆ ಸ್ಟವ್ನ ಆಫ್ ಮಾಡಿ ಖಾರ ಹಾಕೋತಿದ್ದೀನಿ ಅಂದರೆ, ಅದು ಸ್ಟವ್ ಆನ್ ಮಾಡಿ ಇಟ್ಕೊಂಡು ನಾವು ಖಾರ ಹಾಕೋದ್ರಿಂದ ಬೇಗ ಖಾರ ಸೀದ್ಬಿಡುತ್ತೆ. ಸೊ ಅದರಿಂದ ಟೇಸ್ಟೆಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಸ್ಟವ್ನ ಆಫ್ ಮಾಡಿಕೊಂಡು ಖಾರ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ. ಬಿಸಿದ್ರಲ್ಲಿ ಇದನ್ನು ಚುರುಮುರಿಗೆ ಹಾಕಿ ಕಲಿಸ್ಕೊಳ್ಳೋಣ. ಅಂದರೆ ಅದು ಎಲ್ಲ ಉಪ್ಪು ಖಾರ ಎಲ್ಲನೂ ಅದು ಚುರುಮುರಿ ಹಿಡ್ಕೋಬೇಕಲ್ವ. ನಾವು ಆರಿದ್ಮೇಲೆ ಹಾಕಿದ್ರೆ ಅದು ಹಿಡ್ಕೊಳ್ಳಲ್ಲ. ಸೊ ಇದನ್ನು ಮಿಕ್ಸ್ ಮಾಡಿ ಆಗಿದೆ. ಸೊ ಈಗ ಚುರುಮುರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಸ್ವಲ್ಪ ಪಾತ್ರೆ ದೊಡ್ಡದು ತೊಗೊಂಡಿದ್ದೀನಿ, ಅಂದರೆ ಮಿಕ್ಸ್ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಇದರಲ್ಲಿ ಸ್ವಲ್ಪ ಕೆಳಗಡೆ ಆಯ್ಲಿ ಉಳಿದಿರುತ್ತಲ್ವ. ಸೊ ಇದಕ್ಕೆ ಸ್ವಲ್ಪ ಚುರುಮುರಿ ಹಾಕೊಂಡು ಮಿಕ್ಸ್ ಮಾಡಿ ಆ್ಯಂಡ್ ದೆನ್ ಹಾಕ್ಕೊಳ್ಳೋಣ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಿದೆ. ಸೊ ನಾವು ಈಗ ಸ್ವಲ್ಪ ಇದಕ್ಕೆ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಮೇಲೆ ಹಾಕೋಣ. ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಮಿಕ್ಸ್ ಆಯಿತು. ಈಗ ರೆಡಿ ಆಗಿದೆ. ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಆಗಿರೋ ಉಪ್ಪು ಖಾರ ಅಥವಾ ಮತ್ತೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚುರುಮುರಿ ರೆಡಿ.